ಹೇಳ್ರಪ್ಪ. ಅಲ್ಲೋಡು ಬಂದ ತಕ್ಷಣ ನೋಡ್ಬಿಟ್ಟು ಹರ್ಚ್ಕತ ಅಲ್ಲಿ 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 ಕರ ಹರ್ಚ್ಕತ ಹುಲ್ಲಾಕ್ಲಿ ಅಂತ ನೋಡು. ಬಂದ ತಕ್ಷಣ ನೋಡಲ್ಲಿ ಹರ್ಚ್ಕತ ಬಂಗಾರ. ಕಂಡ್ಬಿಡ್ತಾನೆ ಹಿಂಗೆ 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 ಹಿಂಗೆ. ನೋಡೋ ಕಟಾಕದು ಹಿಂಗೆ ಕಲ್ತ್ಕೊ ಆಯ್ತಾ. ಮುಂದಕ್ಕೆ ಬೇಕಾಯ್ತದೆ ಇವಾಗಲೇ ನೋಡ್ಕೊ ಕಲ್ತ್ಕೊ. ಕಲ್ತ್ಕತ್ಯಾ ಕರೆ ಹೆಂಗೆ ಕಟಾಕದು ಅಂತ. ಹೋಗಿ ಮೇಯ್ಸ್ಕೊಬತ್ತೀಯ ಹೊಲ್ದ ಹತ್ರ ಹೋಗಿ. ಹೋಯ್ತೀಯನಾ ಹೋಗಲ್ವಾ? ಓದಿಯಾ ಇವಾಗಲೇ ಹೊಂಟೋದ್ಯಾ? ಜಂಪ್ ಮಾಡ್ತಾ ಇದೀಯಾ? ಲಾ ನನಗೆ ಆವಾಜ್ ಆಗ್ತಾ ಇದೆಯಾ? ಬೈಲಿ ಪಲ್ಲವಿ. ಲೇ ಪಲ್ಲವಿ ಇಲ್ಲ ನಿಮ್ಮ ಮಮ್ಮಿ ಇವಳೇನಾ? ನಾವು ಬಟ್ಟೆ ಎಲ್ಲ ನಿಕ್ಕತ್ತಾಳೆ. ನಾಚಿಕೆ ಇಲ್ದದಳು. ಇವಿಷ್ಟು ಇವಾಗ ಬಟ್ಟೆ ಒಗಿಬೇಕು. ನಮ್ಮಪ್ಪ ನಮ್ಮಮ್ಮಂದು ಬಟ್ಟೆ. ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಗೆಯೋದು. ಅದಕ್ಕಾದ ಸ್ಪೆಷಾಲಿಟಿ ಇಲ್ಲ. ಈ ಥರ ಗಲೀಜಾಗೈತೆ ಜಾಗ ಇಲ್ಲ ಅಂತ ಅನ್ಕೋಬೇಡಿ. ಇಲ್ಲ ಹಸು ಕಟ್ಟಾಕ್ತೀವಲ್ಲ ಅದು ಎಲ್ಲ ಉಜ್ಜಿಬಿಟ್ಟು ನೆಲನ ಬಟ್ಟೆ ಒಗಿಬೇಕು. ಇವಾಗ ಸೋಪಿನ ಪುಡಿ ಇಲ್ಲ ನಮ್ಮಕ್ಕ. ಸೋಪು ಪುಡಿ ತರಕ್ಕೆ ಹೋಗೋದು. ಸರ್ಫ್ ಎಕ್ಸೆಲ್ ತರಕ್ಕೆ ಹೋಗಿದ್ದಾಳೆ. ಹಾಕ್ತಾರಲ್ಲ ಅದರಿಂದ ಹಿಂಗೈತೆ. ಬ್ಯಾಕ್ ಸೈಡ್ ನಮ್ಮ ಮನೆ ಹಿಂದೆ ರೋಡ್ ಇದೆ. ಅಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಕಲರ್ ಪಕ್ಕನೇ ರೋಡ್ ಇರೋದು. ಆಪೋಸಿಟ್ ಎಲ್ಲ ಸರ್ಫ್ ಎಕ್ಸೆಲ್ ಇಲ್ವೇನೆ? ಯಾಕೋ ಆಜಾಗ್ತಂದ ಹೊಸಿ ಹೆಚ್ಚಾಗಿ ಹಾಕು ಕೊಳೆ ಹೋಗ್ಲಿ ಉಂತಷ್ಟು. ಬಿಡು ಸಾಕು. ಜಾಸ್ತಿ ಆಗ್ಬಿಡ್ತು. ಉಲ್ಟಾ ಮಾಡೋ. ಉಲ್ಟಾ ಇದ್ರೆ ಕರೆದಾವ ಎಳ್ಳೀರಿದಾವೇನೋ ಮರದಲ್ಲಿ. ಏನ ಎಲ್ಲಿದಾವು? ಏನು ತೆಗಿಯಂತ? ಆ ಗಳ್ದಲ್ಲಿ ಕೇಳೋಕದ? ಅಯ್ಯೋ ಅಷ್ಟೆಲ್ಲ ಕಷ್ಟಪಡೋಷ್ಟು ಏನ? ಇಷ್ಟೆಲ್ಲ ನಾನು ಹೋಗಿಬೇಕಾ? ಒಗ್ದೆ ನೀನು ಒಗಸ್ಕೊಂಡೆ ಇವತ್ತು. ಒಗ್ದೆ ನೀನು ಒಗಸ್ಕೊಂಡೆ. ಒಗ್ದೆ ನೀನು ಒಗಸ್ಕೊಂಡೆ. ಏನ? ನಾನು ಒಗ್ದೆ ಇವತ್ತು. ನಮ್ಮನೇಲಿ ವಾಷಿಂಗ್ ಮಷೀನ್ ಅದೇ ಅಂದ್ಬಿಟ್ಟು ಇಲ್ಲಿ ಉಜ್ನಾ ಹೆಂಗಂತೀಯ ನೋಡು. ವಾಲೆ ಇದೇನ ಕಣೆ. ಇವಾಗ ನಾನು ಬಟ್ಟೆ ಒಗಿಬೇಕಂತೆ. ಒಗಿಸ್ತಾಳೆ ಇವಳಂತೂ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ ಇವಳು. ಬಟ್ಟೆ ಒಗಿಸ್ತಾಳೆ ಇವಾಗ. ಒಗೆಯೋದಷ್ಟೇ ಬಾಕಿ. ಏನು ಮಾಡೋಕ್ಕಾಗಲ್ಲ, ಒಗಿಲೇಬೇಕು. ಪಾಪ ಅವಳೇ ಬಂದು ಯಾವಾಗಲೂ ಒಗೆಯೋದು. ಅದಕ್ಕೆ ಇವಾಗ ಇದೊಂದು ಸರಿ ನಾನು ಒಗಿಬೇಕು. ಮಮ್ಮಿ ಅಂದು ಇವನ್ನ ತೊಳ್ಬಿಟ್ಟು ನೀವೇ ಹಾಕಬಾ ಬಟ್ಟೆ ಅನ್ನ ಮಳ್ಳಿ ಅಂತ ಅವಳೆಲ್ಲ ಸರಿ ಮಾಡ್ತಿರೋದು ಸೀನಿದ ಮಾಡ್ಕೊಡ್ತೀನಿ. ಇವನ್ನ ನೋಡ್ಕೊಂಡು ಇವಕ್ಕೆ ತಿನ್ಕೊಂಡು ಹೋಗ.
ಮುಂಚೆಗೆ ನಿಮ್ಮಮ್ಮ ಇಷ್ಟೊತ್ತು ಗಂಟ ನನಗೆ ಬಟ್ಟೆ ಹೋಗಿಸಿದ್ಲು, ಇವಾಗ ಜಾಲಿಸ್ತಾವಳೆ ಅವಳು. ಇಷ್ಟೊತ್ತು ಗಂಟ ಒಗ್ದು ಇಷ್ಟೊತ್ತು ಗಂಟ ನಾನು ಒಗ್ದೆ, ಇವಾಗ ನಿಮ್ಮವ್ವ ಜಾಲಿಸ್ತಾವಳೆ. ಎಲ್ಲ ಮೋಯ್ತಾ ಬಿಸಿಲು ಹೋಗಿದ್ದಾಳೆ ತಿರ್ಗಕ್ಕೆ ಊರಲ್ಲಿ. ನನ್ನ ಮಗಳು ಯಾವ ಪಾರಿಂಗು ಹೋಗಲ್ಲ ಬಂದ್ಬಿಡು. ನಮ್ಮ ಅತ್ತೆನೇ ಆಚೆಗೆ ಹೋಯ್ಕಿಲ್ಲ ಅಂದಲ್ಲಿ ನೀನು ಅವಳು ಪಾರಿಂಗ್ ಹೋಗಲ್ಲ. ಯಾರ ಮನೆ ತಗ ಹೋಯ್ಕಿಲ್ಲ ಅವಳು ಹೆಚ್ಚು, ಅವ್ರ ಅಪ್ಪ ಹೆಚ್ಚು ಅಂದ್ರೆ ಅವಳು ಅವ್ರ ಅಪ್ಪಂಗಿಂತ ಹೆಚ್ಚು ಮಾತಾಡ್ಸಿದ್ರೆ ಅವಳನ್ನೇ ಮಾತಾಡ್ಸಿದ್ರೆ ಹೋಗೋದು ಅಕ್ಕ ಬಸ್ ಅವರು. ಇಲ್ಲಾಂದ್ರೆ ಯಾವ ಸ್ಟೈಲಿಶ್ ಬಂದು ಮಾತಾಡ್ತಾರೋ ಗೊತ್ತಾ. ಹುಷಾರು ಮಮ್ಮಿ ಜೋಪಾನ ಅಂತೇಳಿ ಅವತ್ತು ಕರೆ ಹಾಕ್ಬಿಟ್ಟು ಹೋಗ್ತಾ ಇದ್ರೆ, ಜೋಪಾನ ಕಣ್ ಮಮ್ಮಿ, ಮಿಸ್ ಯು ಮಮ್ಮಿ ಅಂತಾಳೆ. ನೆನ್ಸ್ಕೊತಾಳೆ. ಕರೆದ್ರೆ ಬಾ ಅಂತ ಅಂದರೆ ಮಮ್ಮಿ ಬಂದ್ಬಿಡ್ತೀನಿ, ನನ್ನ ಕರ್ಕೊಂಡು ಹೋಗು ಬಂದು ಅಂತ ಅಂತಾಳೆ. ನಾವೇ ಕರಿಯಲ್ವಲ್ಲ, ಈಗ ನೆನ್ಸ್ಕೊಬಿಡ್ತಾಳೆ. ಸುಮ್ಮ ಜೊರ್ಗಿರ ಬರ್ಸ್ಕೊಬಿಟ್ರೆ ಆಮೇಲೆ ಅದಕ್ಕೆ ನಾವೇ ಕರಿಯಲ್ಲ. ಅಯ್ಯೋ ಸುಮ್ಮನಿರೋದಕ್ಕೆ ಹೆಂಗೋ ಆಟ ಆಡ್ಕೊಂಡು ಹೆಂಗೆ ಕೂತಿದ್ದ ನೋಡು. ಗಣಪತಿ ಕೂತಂಗೆ ಗೌರಮ್ಮನ ತೊಡೆ ಮೇಲೆ. ನಾನು ಗೌರಮ್ಮ, ನೀನು ಗಣಪತಿ. ಚಂದ ಅಲ್ವಾ? ಇವಾಗ ನಿನ್ನ ಮಗನ ಖಾರ ತಿನ್ನಿಸ್ತೀನಿ ನೋಡೀಗ. ಲೇ ಇಲ್ಲಿ ಮೊಂಡ ಆಗ್ಬಿಟ್ಟಾನೆ. ಖಾರಾಗಿರ ಚೆನ್ನಾಗಿ ತಿಂದಾನೇನೋ ಮೊಂಡ ಆಗ್ಬಿಟ್ಟಾನೆ. ಖಾರ ತಿಂದಲ್ಲ ಹೆಂಗ ಅನಿಸ್ತಿದ್ದದು? ಖಾರ ತಿಂದಲ್ಲ ಹೆಂಗ ಅನಿಸ್ತಿದ್ದದು? ಖಾರ ತಿಂದಲ್ಲ ನೀನು? ಏ ಸುಂದ್ರ ಆಗ್ಬಿಟ್ಟಾನೆ, ಅಪರೂಪ ಸುಂದ್ರ. ಖಾರ ತಿನ್ಬಿಡ್ಲದ ಇವಾಗ ಕೊಡ್ತಾ ಇದ್ದದ ಟೇಸ್ಟು. ನಿಮ್ಮವ್ವ ಏನು ರಿಯಾಕ್ಷನೇ ಕೊಡ್ತಾ ಇಲ್ಲ ಅಲ್ಲೋ. ಅಯ್ಯೋ ಪಾಪ ಅಂದಿದ್ದು ಏನೋ ತಗ ಸಾವಿರ ರೂಪಾಯಿ ಏನೋ ನೆಲಕ್ಕೆ ಅಂದ್ಬಿಟ್ಟು ಖಾರ ತಿಂದಲ್ಲ, ಅದಕ್ಕೆ ನೀರು ಕುಡಿತಾವನೆ. ಅಯ್ಯೋ ಖಾರ ತಿಂದು ಉಪ್ಪೆಸ್ರು ಖಾರವ ನೀರು ರವ ಕುಡಿಸಿದ್ರೆ ಗುಡ್ಡ ಕುಡಿದವನೆ. ಸ್ವಲ್ಪ 150 ರೂಪಾಯಿದು ಏನ ಮಮ್ಮಿಗೂ ತಂದ್ಕೊಟ ಎಲ್ಲ ಸರಕ್ಕೆ. ಕರ್ಪೂರ ಬೆಳ್ಳುಳ್ಳಿ ಜಜ್ಜಿ ಮತ್ತೆ ನನಗೆ ನೀನು ತುಂಬಿಸಿಲೇಬೇಕಾ? 100 ರೂಪಾಯಿ ತಂದಿದ್ರು ಅಷ್ಟೇ. 150 ರೂಪಾಯಿ ತಂದಿದ್ದು ಅಣ್ಣ ಬರವೇ ತುಪ್ಪ ಕೊಡೋದು ಬಿಡ್ಬಿಟ್ಟು ಉಂಟು. ಏನು ಮಾಡಿಲ್ಲ ಕಣ, ನಾನು ತಿಂದಿಲ್ಲ, ನಾವು ತಿಂದಿಲ್ಲ. ನೆರೆ ಸೋಸಿ ಅಣ್ಣ ತಿಂದು ಕೊಟ್ಟಿದ್ದೆ. ಕಬಾಬ್ ಬೇಡ ಚೆನ್ನಾಗಿ. ಕಬಾಬ್ ಮಾಡೋದು ನಾವು ಇದೇ ಮಾಡ್ಕೊತೀವಿ. ನಾವು ಮನೆ ಮಾಡಿಲ್ಲ. ನಿಮ್ಮ ಮನೇಲಿ ಮಾಡಿಲ್ಲ? 200 ರೂಪಾಯಿ ತಂದಿದ್ದು ಚಿಕನ್. ಹೇಗೆ ಎಷ್ಟು? 180. ಎರಡಲ್ಲ ಒಂದು
ಹಾಂ ಅವಕ್ಕೆ ಯಾಕೋ ಬೇಡ ಕಾಯಿ ಮಾತ್ರ ಅಲ್ಲಾಡ್ಸ್ಕೋಬೇಕರವ ಅವು ಬೇಡ ಪುಟ್ಟಿ ಗಿಡ್ಕಾಯಿ ಬಿಡ ನಮ್ಮ ತಾತಂದೂನು ಎಳ್ಳಿರೆ ಕಿಳಚ್ ಬಿಡೆ ಅವಳ ಅಕ್ಕುಂ ಕಿತಾಕು ಕಾಯವ ಐ ಚೋಪನ ತಲೆ ಮೇಲೆ ಬಿದ್ದುಬಿಟ್ಟಿತ್ತು ಬದಾದೆ ಸಾಕು ಏಯ್ ಲೇ ಬೈತೆ ಬಾ ಏ ಪುಟಿ ಬಿಡು ಹಾಂ ಸಾಕು ಸಾಕು ಪುಟಿ